ಇವ್ರು ಹಾಳು ಮಾಡಕಂತಾರ, ರೇಷ್ಮಾ ಈಕಿ ಹಾಳು ಮಾಡಕಂತಾರ ಗೈಸ್. ಅಲ್ಲ ಎದಕ್ ಇರ್ಬೇಕು ನಾನು ಅಷ್ಟಕ್ಕೆ ಹೇಳ್ರಿ. ಮನೆ ಹತ್ರ ಬರ್ಬೇಡ್ರಿ ಗೈಸ್ ಪ್ಲೀಸ್. ಜನಸಂದಣಿ ನೋಡಕ್ಕಾಗಲ್ಲ. ಈ ಸಲ ರಾಖಿ ಹಬ್ಬಕ್ಕೆ ಹೋಗ್ತೀನಿ ಅಂದ್ರೆ ನಮ್ ಗಂಡ ಕಳ್ಸೋದು ಡೌಟ್ ಅನ್ಸಕ. ನಾನು ಜಗಳಕ್ಕೆ ಹೋಗ್ಬೇಕಂದ್ರೆ ಒಟ್ಟ ಬರಲ್ಲ ಗೈಸ್. ನೀವಾದ್ರೂ ಹೇಳ್ರಿ. ಟ್ರಿಗರ್ ಮಾಡ್ತಾರ ಬಿಗ್ ಬಾಸ್ ನಾಗ, ಹೆಂಗ್ ಟ್ರಿಗರ್ ಮಾಡ್ತಾರ ಬಾಬಾ. ತಂಗಿರ್ಕಿಂತ ಒಬ್ಳು ಅಕ್ಕ ಇರ್ಬೇಕನ್ನ ಆಸೆ ಇತ್ತು, ಒಬ್ಬ ಅಣ್ಣ ಇರ್ಬೇಕನ್ನ ಆಸೆ ಇತ್ತು. ಮೂರು ಜನದಾಗ ಇವಾಗ ಪ್ರೆಸೆಂಟ್ ಯಾರು ಚಲೋ ಕಾಣಂತೀವಿ ನ್ಯಾಚುರಲ್ ಆಗಿ ಮಾಡ್ರಿ. ಇದು ಕ್ಲೈಮೇಟ್ ಗೆ ಏನ ಒಟ್ಟು ತಿನ್ಬಾರ್ದಂತ ಗೈಸ್. ಅಂತ ಸಣ್ಣ ಪುಟ್ಟ ತಗೋಬಾರ್ದು, ತಗಂದ್ರ ದೊಡ್ಡದ ತಗೋಬೇಕನ್ನೋದು ನನ್ನ ಡ್ರೀಮ್ ಗೈಸ್. ನೋಡ್ರಿ ಆಳ್ ಮಕ್ಳು ಅದೀವಿ ಹೋಟ್ರು ಅಂದ್ರ ಮುಖ ತಳ್ಕೊಂಡಿವಿ, ಬಟ್ ಏನು ಸ್ನಾನ ಏನ್ ಮಾಡಿಲ್ಲ. ಇವತ್ತು ಊರ್ಗ್ ಹೋಗ್ಬೇಕಂತ ಮಾಡೀನಿ. ಏನ್ ಮಾಡ್ಲಿ ಹೇಳ್ರಿ. ಹೋಗಲ್ಲ ಫ್ರೆಂಡ್, ಹೋಗಲ್ಲ. ಇಲ್ಲ ಗೈಸ್, ಕಳ್ಸಲ್ಲ ರೀ ಇವತ್ತು. ಮಾಡಿ ಇವತ್ತು ಅದಕ್ಕೆ ಹೋಗಿ ಎಷ್ಟ್ ದಿನ ಆದ್ ನಾ ಬಂದ್? ಬಾಳ ದಿನ ಆತ ಗೈಸ್. ಹೋಗ್ಬೇಕು. ಅಲ್ಲಿ ನೋಡಿದ್ರ ಬರ್ರಿ. ನಿಮ್ಮೆಲ್ಲರ ಆಸೆ ಅಂತೆ ಅಕ್ಕ ಅವ್ರ ಊರಿಗೆ. ಯಾವಾಗ ಹೋಗ್ತೀರಿ ಗಂಡನ್ ಮನೆ? ಬಾಳ ಜನ ಕೇಳಿಲ್ಲ, ಒಂದ್ ಇಬ್ರು ಮೂವರು ಯಾವಾಗ ಕಮೆಂಟ್ ನಾಗ ಹಾಕಿದ್ರಿ. ಇವತ್ತು ಸಮಯ ಕೂಡಿ ಬಂದಿದೆ ಗೈಸ್. ನಿನ್ನೆನ ಬ್ಲಾಗ್ ನಾಗ ನೋಡಿದ್ರೆ ನಮ್ ಗುಂಡಾಗ ಹೋಗಿ ಕಡ್ಗ ತಗೊಂಡ್ ಬಂದ್ವಿ. ಇವತ್ತು ಹೋಗೋಣ ಅಂತೇಳಿ ಇವತ್ತು ಅಥವಾ ನಾಳೆ ಬಂದಿಲ್ಲ, ಕೂಡಿ ಬರ್ಸಕಂತೀವಿ ನಾವು ಹಾಳ್ ಮಾಡಕಂತ. ಇವ್ರು ಹಾಳ್ ಮಾಡಕಂತಾರ, ರೇಷ್ಮಾ ಈಕಿ ಹಾಳ್ ಮಾಡಕಂತಾರ ಗೈಸ್. ಅಲ್ಲ ಗೈಸ್, ಇನ್ನೊಂದ್ 4-5 days ಏನ ಅಷ್ಟು ನೀರಿ ಹೋಗ್ತೀನಂದ್ರ ನಮ್ ಗುಂಡನ್ ತಗೊಂಡ್ ಎಲ್ಲಾನು ಬಚ್ಚಿಟ್ಕೊಂಡ್ಬಿಡ್ತೇವ್ರಿ. ಹೌದ್, ಹೆಂಗ್ ಬಚ್ಚಿಟ್ಕೊಂಡಿದ್ರಿ? ಎಲ್ಲಿಗನ ಕರ್ಕೊಂಡು ಹೋಗ್ಬಿಡ್ತೀನಿ ಹೊರಗ. ನೀನ್ ಅವಾಗ ಆತರ ಏನಿಲ್ಲ. ನೀವ್ ಹೆಂಗ್ ಕರ್ಕೊಂಡ್ ಹೋದ್ರು ನನ್ನ ಹತ್ರನೇ ತಂದ್ ಬಿಡ್ಬೇಕಲ್ಲ. ಇಲ್ಲ, ಅದ್ರ ಸಲುವಾಗಿ ನೋಡ್ಕೋತೀವಿ ಇಲ್ಲ ಒಂದ್ ಸ್ವಲ್ಪ ಹೆಂಗ ಅಡ್ಜಸ್ಟ್ ಮಾಡಿ ನೋಡ್ಕೊಂತೀವಿ. ಇಲ್ಲ ಅಂದ್ರ ಏನ್ ಮಾಡ್ತೀವಿ ಅಂದ್ರೆ ಕರೆಕ್ಟ್ ಸುಮ್ನೆ ಇರ್ತೀವಿ. ಊರಿಗೆ ಹೋಗೋ ಟೈಮಿಗೆ ಎಲ್ಲ ರೆಡಿ ಆಗಿರ್ತಾರ, ಅವಾಗ ಎತ್ತಿಕೊಂಡು ಹೋದ್ರೆ ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡ್ಬೋದು. ಫಸ್ಟ್ ಇಂದ ಕರ್ಕೊಂಡು ಹೋದ್ರೆ ಎಲ್ಲ ಮ್ಯಾನೇಜ್ ಮಾಡಕ್ ಆಗಲ್ಲ. ಅಲ್ಲ ಎದಕ್ ಇರ್ಬೇಕು ನಾನು ಅಷ್ಟಕ್ಕೆ ಹೇಳ್ರಿ. ಯಾಕೆ ಇರ್ಬಾರ್ದು? ಮತ್ ಮದ್ವೆ ಆಗಿರ್ತಾವ ಗಂಡನ ಮನೆಗೆ ಹೋಗ್ಬೇಕು. ಅದ್ರಾಗೂ ಇದೆ ಹೇಳ್ತಾರೆ, ನೀವು ಮದ್ವೆ ಆಗ್ರಿ, ನಿಮ್ ಗಂಡ ಕರಿತಾನ ಅಂತ ಹೇಳಿ ಗೈಸ್ ಅವ್ರಿಗೆ. ಈಗ ಸಾವಿತ್ರಿ, ಜ್ಯೋತಿ, ಆಸೆ ಮೇರೆಗೆ ಇವತ್ತೊಂದಿನ ಇಬ್ರು ಇರ್ತೀನಿ ಗೈಸ್. ಅದಕ್ಕೆ ನಮ್ದು ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನಂಗೂ ಆಸೆ ಇತ್ತು ಗೈಸ್. ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಮ್ ಸಾವಿತ್ರಿದು ಬರ್ತ್ಡೇ ಐತಿ 23ಗೆ. ಯಾರು ಮನೆ ಹತ್ರ ಬರ್ಬೇಡ್ರಿ ಗೈಸ್ ಪ್ಲೀಸ್. ಜನಸಂದಣಿ ನೋಡಕ್ಕಾಗಲ್ಲ ನಮಗ. ಈ ವರ್ಷ ಯಾವುದೇ ಕಾರಣಕ್ಕೂ ಬರ್ಡೇನ ಆಚರಿಸುವುದಿಲ್ಲ. ಯಾರು ಮನೆ ಹತ್ರ ಬರ್ಬೇಡ್ರಿ. ಜನ ಜಂಗುಳಿ ಇರ್ಬಾರ್ದು ಮನೆ ಹತ್ರ. ನುಗ್ಗಾಟ ನುಗ್ಗಲು ಅಂತ ತಡೆಯಕ್ ಆಗಲ್ಲ ನಮಗ, ನೋಡಕ್ಕೂ ಆಗಂಗಿಲ್ಲ, ಅನಾಹುತ ಆಗ್ತಿರ್ತಾವ. ಸೊ ಅದಕ್ಕೆ ನೀವು ಅವತ್ತು ನಮ್ ಸಾವಿತ್ರಿ ಆಸ್ಟ್ರೇಲಿಯಾ ಕೊಂಟಾಳ, ಬರ್ಬೇಡ್ರಿ ಗೈಸ್. ನನಗೂ ನಮ್ ಸಾವಿತ್ರಿನ ಬರ್ತಡೇ ಮಾಡಿ ಹೋಗೋಣ ಅಂತ ಆಸೆ ಇತ್ತು, ಬಟ್ ಬರ್ತೀನಿ ಅಂತ ಹೇಳಕಂತ 1 ವಾರ 15 ದಿನ ಆಯ್ತು ಗೈಸ್. ನಮ್ಮ ಮನೆಯಲ್ಲಿ ಅಲ್ಲಿ ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ಅತ್ತೆ ನಮ್ಮ ಅಣ್ಣನ್ನೇ ವೇಟ್ ಮಾಡಕಂತಾಳ. ನಮ್ಮ ಹಸ್ಬೆಂಡ್ ಬರ್ತಾರಂತ ಅನ್ಕೊಳಕಂತಾರ ಅವ್ರನ್ನ. ಅದಕ್ಕೆ ಹೋಗೋಣ ಅಂತ ಪರೇನು ಎಲ್ಲೇ ಮಾತ್ರ ಬರ್ಲೇಬೇಕಂತ ಏನ್ ಹೇಳಿಲ್ಲ, ಬಾ ಅಂತ ಹೇಳಿದಾರ ಅಷ್ಟೇ. ಜೂಟ್ ಹೇಳ್ತಿದ್ದೆ ಗೈಸ್ ಇಷ್ಟೊತ್ತಿಗೆ. ಆರಾಮಾಗಿ ಬಾ ಅಂತ ಹೇಳಿದಾರ, ಅವ್ರೇನ್ ಅಂದಿಲ್ಲ. ಇನ್ನೊಂದೇನಂತಂದ್ರೆ ನಮ್ಮ ಹಸ್ಬೆಂಡ್ ಅವಾಗ ನಾನು ಪ್ರೆಗ್ನೆನ್ಸಿ ರಕ್ಷಾ ಬಂಧನಕ್ ಬಂದಿದ್ದೆ. ನಾನು ಅವಾಗಿನ ಪ್ರೆಗ್ನೆಂಟ್ ಆಗಿದ್ನಲ್ಲ ಗೈಸ್. ಅವಾಗೇನೋ ಪ್ರಾಬ್ಲಮ್ ಆಗಿ 2 ಪಾಪು ಅಂತೇಳಿ ಸ್ವಲ್ಪ ದಿನ ರೆಸ್ಟ್ ಹೇಳಿದ್ರಂತೆ. ಇಲ್ಲೇ ಸೆಟಲ್ ಆಗ್ಬಿಟ್ಟಿನಲ್ಲ, ಒಂದ್ ಮಿಡಲ್ ಅಷ್ಟೇ 2 months ಹೋಗಿ ಬಂದಿನಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ ರಕ್ಷಾ ಬಂಧನಕ್ಕೆ ಹೋಗಿದ್ದಿ, 1 ವರ್ಷ ಆಗತ್ತೆ ನೀನ್ ಹೋಗಿ ಅಂತ ಅನ್ನಕಂತಾರ. ಅದಕ್ಕೆ ರಕ್ಷಾ ಬಂಧನ ಮಾಡೇ ಬರ್ತಂತ ಅಂದಿದ್ನಿ ಸುಮ್ನೆ ಜ್ಯೋತಿಗೆ. ಹಂಗ ಅಂದಿನಿ, ಬಟ್ ಆದ್ರೂ ಹೋಗ್ಬೇಕು. ನಮ್ ಸಾವಿ ಬರ್ಡೇ ಮಾಡಿ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಇರಕ್ ಆಗಲ್ಲ ಗೈಸ್. ಸಾರಿ. ನಮ್ಮ ಬ್ಲಾಗ್ ಅಲ್ಲಿ ನೀವು ಸಾವು ಬರ್ತಡೇ ನೋಡಕ್ ಆಗಲ್ಲ, ಮತ್ತೆ ಬರಕ್ಕೂ ಆಗಲ್ಲ. ಯಾಕಂದ್ರೆ ಇನ್ನ ಹೋಗಿ 2-3 ದಿನ ಆಗಿರುತ್ತೆ. ಮತ್ತೆ ಇಲ್ಲೋಡವ ಈಗ ಬಂದ್ ಹೋಗು, ಬರ್ತಡೇಕ್ ವಾಪಸ್ ಬಾ. ಕಳ್ಸಲ್ಲ ಗೈಸ್ ಪದೇ ನೀವು ನೋಡ್ರಿ. ರಕ್ಷಾ ಬಂಧನ ಬರ್ತೀನಿ. 28ನೇ ತಾರೀಕಿಗೆ ಹೌದು, ಬರ್ತೀನಿ. ಗ್ಯಾಪ್ ಆಗಿರುತ್ತಲ್ಲ, 10 ದಿನ ಗ್ಯಾಪ್ ಇರುತ್ತಲ್ಲ, ಅವಾಗ ರಾಖಿ ಕಟ್ಟಕ್ ಬರ್ತಂತೇಳಿ ಇಲ್ಲ ಸೆಟಲ್ ಆಗ್ಬಿಡ್ತೀನಿ ಮತ್ತೆ. ನನಗೆ ಈ ಸಲ ರಾಖಿ ಹಬ್ಬಕ್ಕೆ ಹೋಗ್ತೀನಿ ಅಂದ್ರೆ ನಮ್ ಗಂಡ ಕಳ್ಸೋದು ಡೌಟ್ ಅನ್ಸಕಂತೈತಿ ನನಗ. ಯಾಕಂದ್ರೆ ಲಾಸ್ಟ್ ಟೈಮ್ ಹಂಗ್ ಬಂದು ಸ್ವಲ್ಪ ದಿನ
ಸಿಚುವೇಶನ್ ಹಂಗಿತ್ತು, ಇಲ್ಲಾಂದ್ರೆ ಅಷ್ಟೊಂದ್ ದಿನ ನಾನು ಇರಂಗಿಲ್ಲ ಇಲ್ಲಿ. ಹಬ್ಬ ಅಂದ್ರೆ ಒಂದ್ 2 ದಿನ 4 ದಿನ ಲಾಸ್ಟ್. ಫಸ್ಟ್ ಟೈಮ್ ಇಲ್ಲಾಂದ್ರೆ ರಜೆ ಟೈಮ್ನಾಗ ಬಂದಿರ್ತೀನಿ. ಅನನ್ಯ ಅಮೂಲ್ಯ ರಜೆ ಕೊಟ್ಟ ಇದೇ ಫಸ್ಟ್ ಟೈಮ್. ಅನನ್ಯ ಹುಟ್ಟಿದಾಗೂ ಫಸ್ಟ್ ಟೈಮು, ಅಮೂಲ್ಯ ಹುಟ್ಟಿದಾಗನು ಇಲ್ಲ, ಅನು ಹುಟ್ಟಿದಾಗನು ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ದಿನ ಇರೋದು. ಹೌದನ? ಈಗ ಕಾಲಿಗೆ ಇದು ಹಾಕಿರನ ಅವಾಗಿಂದ ಏನು ಹುಡುಗಿದು ಬರ್ತಲ್ಲ ಅಂತೀನಿ ನಾನು. ಹುಡುಗಿ ರಘುವರನಿ ಅಕ್ಕಿ ರಾಗಿಣಿ. ಹಂಗ ನೋಡ್ತಾ ಇರಿ. ಇವತ್ತಿನ ಡೇ ಹೀಗಿರುತ್ತೆ ಅಂತ ತೋರಿಸ್ತೀನಿ. ಇನ್ನೊಂದೇನಪ್ಪಾ ಅಂತಂದ್ರ ನಾವ್ 3 ಜನ ಒಂದು 15 ದಿನ ಆಗಕ್ ಬಂತ ಅನ್ಸುತ್ತ. ನಾವು ಏನದು ಹೂ ನೋಸ್ ಅಬೌಟ್ ಮೀ ಮಾಡ್ಬೇಕು. ನಿನ್ನೈತಲ್ಲ ಹಿಂಗ್ ಮಾಡಮ್ಮ ಅಂದಿವ್ರಿ, ಆಕೆ ಬಂದಿಲ್ಲ. ಈಗ ನಮ್ಮ ಹೂ ನೋಸ್ ಅಬೌಟ್ ಮೀ ಅಂತ ಇವ್ರಿಬ್ಬರದಾಗ ನನ್ನ ಬಗ್ಗೆ ಹೆಚ್ಚಾಗಿ ಯಾರಿಗೆ ಗೊತ್ತು, ಸಡನ್ ಆಗಿ ಯಾರು ಆನ್ಸರ್ ಮಾಡ್ತಾನ ಅಂತೇಳಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಬರೆದು ಕೂಡ ಇಟ್ಟಿನಿ. ಒಂದು 10-12 ಕ್ವಶನ್ ಪ್ರಿಪೇರ್ ಮಾಡಿಟ್ಟಿನಿ. ಬಟ್ ಮಾಡಕ್ ನಂಗೆ ಟೈಮ್ ಸಿಗವಲ್ದಾಗೈತಿ. ಊರಿಗೆ ಹೋಗಷ್ಟಿಗೆ ಮಾಡ್ಕೊಂಡು ಹೋಗ್ಬೇಕಂತ ಮಾಡೀನಿ ಗೈಸ್. ನೋಡಂಬರ್ರಿ ಬಗ್ಗೆ ಇಲ್ಲ ಕುಂತ ಆರಾಮಾಗಿ ಮಾಡ್ಕೊಂಡ್ ಬಿಡ್ಬೋದು ನಾವು. ಇನ್ನೊಂದ್ ಅದಕ್ಕೇನ್ ರೆಡಿ ಆಗೋ ಪರೀಕ್ಷೆ ಮಾಡಮಕ್ಕ ನಾವು ಅಂತ ಅಂದಿದ್ವಿ. ಇವತ್ತರ ಮಾಡ್ಬಿಡಪ್ಪ ಮಾಡೋಣ. ಈಗ ಈಕಿನ ಕರ್ಕಣ ಅಂತ ಅಗ್ನಿ ಪರೀಕ್ಷೆ ರೇಷ್ಮವನ್ನ ನೋಡೋದು. ನೋಡಂಬರ್ರಿ ಗೈಸ್, ಟ್ರೈ ಮಾಡ್ತೀವಿ. ಹೂ ನೋಸ್ ಅಬೌಟ್ ಮೀ ಅಂತ ಮಾಡೇ ಮಾಡ್ತೀವಿ. ಇನ್ನೊಂದು ಟ್ರೈ ಮಾಡ್ತೀವಿ. ಅಗ್ನಿ ಪರೀಕ್ಷೆ ಏನಾದ್ರು ಮಾಡಿದ್ರೆ ಫುಲ್ ಟ್ರೈ ಮಾಡ್ತಾರೆ ಇವ್ರು. ಕಾಮಿಡಿ ಆಗಿರುತ್ತೆ ಮಾಡಿದ್ರೆ. ಬಟ್ ನಾವು ಮಾಡಬಲ್ವಿ. ಆಫ್ ಇದ್ದಾಗ ಎಲ್ಲ ಅದನ್ನ ಕ್ಯಾಮ್ರಾ ರೆಡಿಯಾಗಿ ಮಾತಾಡಿವಿ ಅಗ್ನಿ ಪರೀಕ್ಷೆ ಬಗ್ಗೆ. ಬಿಗ್ ಬಾಸ್ ಇಂದ ನಾವೇ ಟ್ರೆಂಡಿಂಗ್ ಐತಿ ಇವಾಗ ಮಾಡ್ಬೇಕು ನಾವಲ್ಲ ಅದನ್ನ. ಅಕ್ಕ ನೀನು ಹಿಂಗ್ ಒಂದ್ ಪೋಸ್ಟ್ ಕೊಡುತ್ತವ್ನ ಇಲ್ಲಿಗೆ ಅಗ್ನಿ ಪರೀಕ್ಷೆಗೆ ನಾವು ಸೈಡ್ ಹಿಂಗ್ ಆಯ್ತು ಮಾಡ್ತೇವೆ ಎಲ್ಲ ನೋಡಕ್ ತಡ್ರಿ. ಮಾಡಿದ್ರ ನಾ ಈಗ ಹೋಗೋದ್ರ ಬಗ್ಗೆ ಅಭಿಪ್ರಾಯ ಹೇಳ್ರಿ. ಅದ ಬ್ಲಾಗ್ ಕಳಸಲ್ರಿ ನಮ್ಮ ಅಕ್ಕನ್, ನಾವು ಇಲ್ಲೇ ಇದ್ಕೊಂತೀವಿ. ಇಂತ ತಂಗಿರಿ ಎಲ್ಲರಿಗೂ ಇರ್ಬೇಕಲ್ವಾ ಗೈಸ್? ಇದ್ದಾಗಷ್ಟ ಜಗಳ ಆಡ್ತೀವ್ರಿ. ಜಗಳ ಆಡಂಗಿಲ್ಲ, ಸುಮ್ನೆ ಎದಕ್ಕನ ಸಣ್ಣದಕ್ಕೆ ಆಡ್ತಿರ್ತೀವಿ. ಇನ್ನೊಂದೇನಂತಂದ್ರೆ ಇತ್ತೀಚೆಗೆ ಆಡಿಲ್ಲ ಬುಡಕ್ಕ ಮತ್ತೆ ಇಲ್ಲ ಆಡಿಲ್ಲ. ಮತ್ತೆ ಇನ್ನೊಂದೇನಂತಂದ್ರ ಈಕಿನ ಜಗಳ ಆಡ್ತಿದ್ವಿ, ಕಾಮನ್ ಕೋಳಿ ಜಗಳ. ಬಟ್ ಈಕಿನ ಜಗಳಕ್ ಹೋಗ್ಬೇಕಂದ್ರ ಒಟ್ಟ ಬರಲ್ಲ ಗೈಸ್. ನೀವಾದ್ರೂ ಹೇಳ್ರಿ ಜಗಳಕ್ಕೆ ಬರಲ್ಲ ಅಷ್ಟೇ. ನಂದದಾಗಂದ್ರ ಬರಂಗಿಲ್ಲ. ಸ್ವಲ್ಪ ಹೇಳ್ರಿ ನನ್ ಗುಡ್ ಜಗಳಕ್ ಬರ್ರಿ ಅಂತ. ನನ್ ಜಗಳ ಅಂದ್ರ ಫೇವ್ರೇಟ್ ಗೈಸ್. ಯಾರಿಗೂ ಟಚ್ರಲ್ಲಿ ಅಂತ ಕಾಯ್ತಾ ಇರ್ತೀನಿ. ಈಗಂತ್ರ ಅಪ್ಪೂಟ ಬರಂಗಿಲ್ಲ. ರೇಷ್ಮಮ್ಮ ಅಕ್ಕಿನೂ ಬರಲ್ಲ ಗೈಸ್. ಅಕ್ಕಿಗೆ ಇಂಟ್ರೆಸ್ಟ್ ಇರಲ್ಲ ನನ್ ಜೊತೆ ಜಗಳ. ಈಕೆ ಇಂಟ್ರೆಸ್ಟ್ ಇರುತ್ತ ಇಲ್ರಿ, ಈಕಿ ಬರಂಗಿಲ್ರಿ, ಜಗಳ ಆಡಂಗಿಲ್ರಿ. ಸುಮ್ನೆ ನಾಲ್ಕನೇ ಭಾಗನೂ ಬರಲ್ಲ ಗೈಸ್. ಇವ್ರನ್ನ ಅಟ್ಲೀಸ್ಟ್ ಒಂದ್ 4ನೇ ಬಂದಾರ. ಟ್ರಿಗರ್ ಮಾಡ್ತಾರ ಬಿಗ್ ಬಾಸ್ ನಾಗ. ಹೆಂಗ್ ಟ್ರಿಗರ್ ಮಾಡ್ತಾರ ಬಾಬಾ ಅವಾಗ ನಮ್ಮ ವೀರು ಮಾತ್ರ 1% ಅಲ್ಲ, ಒಂದ್ ಚುಕ್ಕಿ ಅಷ್ಟು ಜಗಳಕ್ ಬರಲ್ಲ ಗೈಸ್. ನನ್ ಏನ್ ಅಂದ್ರೆ ನಾ ಕಾಮಿಡಿಯಾಗಿ ತಗೊಂಡ್ ಕಾಮಿಡಿ ಮಾಡಿ ಬಿಟ್ಬಿಡ್ತಾನ. ಕರ್ದಿರ್ತಾಳ ಬರಲ್ಲ ಅಂತಾನಲ್ಲ ಅವನು. ಏನ್ ಕೆಲ್ಸ ಇರುತ್ತ ಇಲ್ಲ ಅಂತಾನಲ್ಲ. ಈಗ ಸಿಟಿಗೆ ಎದಿರ್ತಾಳ, ಸರಿ ಹೋಯ್ಪ ಅಂತ ಹಂಗ ನಾರ್ಮಲ್ ಅಲ್ಲ ಜಗಳ ಮಾಡ್ಕೊಳಕ ನಂಗ ಅಂತ ಸಂಭವ. ಏನ್ ಮಾಡ್ತೀರಿ ನೋಡು, ಏನ್ ಮಾಡ್ತೀರಿ ಗೊತ್ತಿಲ್ಲ. ಏನನ್ನ ಮಾಡ್ತೀರಿ, ಏನನ್ನ ಮಾಡ್ತೀವಿ. ಸಿಟಿಗಿದ್ದ ಆತಾಗ ಬರ್ಬೇಡ ಅಂತಂದ್ರೆ ಅಂದ್ರೆ ಎಲ್ಲಾ ಟೈಮ್ ಅಲ್ಲ. ಮತ್ತೆ ನೀವು ಮೊನ್ನೆ ಹಂಗ ಹೇಳಿದ್ರಿ, ಇವಾಗ ಹಿಂಗಲ್ಲ. ಯಾವಾಗಾರ ಒಮ್ಮೆ ಪಾಪ ಒಂದು ಕೆಲ್ಸ ಇರುತ್ತ, ಅವಾಗ ಫೋನ್ ಮಾಡ್ದಾಗ ನಿಂದ ವೀರುದ್ ಹೇಳತ್ತಿದ್ರೆ ನಾನ್ ನನ್ ಮಣಿ ಅನ್ನಕತ್ತೀನ. ಪಾಪ ನಮ್ಮ ವೀರೇಶ್ ಅಂದ್ರ ಬೆಸ್ಟ್ ಗೈಸ್. ಲೈಫ್ನಾಗ ಬೆಸ್ಟ್ ತಮ್ಮ. ಒಬ್ನೇ ತಮ್ಮ ಆದ್ರೂ ಪರವಾಗಿಲ್ಲ, ಒಬ್ಬತ್ತಿದ್ದ ಬೆಸ್ಟ್ ಆತ. ಯಾಕಂದ್ರೆ ಅತ್ತಗ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಒಬ್ಬತ್ತಗ. ಮತ್ತೆ ಇಬ್ರು ಇರ್ಬೇಕು, ಹತ್ತಕ್ ಕೊಡ್ಲೆ ಇತ್ತು ಕೊಡ್ಲೆ ಅಂತೇಳಿ ಕನ್ಫ್ಯೂಸ್ ಆಗಿ ಅವ್ರಿಬ್ರು ಜಗಳ ಮಾಡಿ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಏನನ್ನ ಸಂಭವ ಮುಂದೆನು ಹೆಂಗ ಮತ್ತೆ ನೀನ್ ಈತ ಕೊಡ್ಸಿಲ್ಲ, ಅಣ್ಣ ಕೊಡ್ಸಿಲ್ಲ, ಆ ತಮ್ಮ ಕೊಡ್ಸಿಲ್ಲ ಅಂತ ಹೇಳಿ ಆತರ ಒಂದು ಅದು ತಪ್ಪಿತ್ತು. ನಮ್ಮ ಮಮ್ಮಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು. ಯಾಕಂದ್ರೆ ಒಂದೇ ಗಂಡದಲ್ಲಿ ನನಗೆ ಇನ್ನೊಂದೇನಂತಂದ್ರೆ ನನಗೂ ಅಕ್ಕ ಇರ್ಬೇಕಂತ ಆಸೆ ಇತ್ತು. ತಂಗಿರ್ಕಿಂತ ಒಬ್ಳು ಅಕ್ಕ ಇರ್ಬೇಕನ್ನ ಆಸೆ ಇತ್ತು, ಒಬ್ಬ ಅಣ್ಣ ಇರ್ಬೇಕಂತ ಆಸೆ ಇತ್ತು ನನಗ. ಅದೊಂದು ಆಸೆ ನೆರವೇರಿಲ್ಲ, ಲೈಫಲ್ಲಿ ನೆರವೇರೋದೇ ಇಲ್ಲ. ಈಗೀಗ ತಂಗಿ ಇರ್ಬೇಕಾಗಿತ್ತಂತ ಆಸೆ ಅಂತ. ನಿಂದು ನೆರವೇರಲ್ಲ. ನೀನ್ ಈಗಿದ್ದು ಲಕ್ ನೋಡ್ರಿ. ಅಕ್ಕ ಅದನ, ಅಣ್ಣ ಅದನ, ತಮ್ಮ ಇಲ್ಲಿಕ್ಕಿ ಒಂದು
ನಮ್ಮ ಅಣ್ಣನ ತಮ್ಮಿದ್ದಂಗ ಅದನ್ರಿ ನನಗೆ ಏನ್ ಲೆಕ್ಕ ಗೊತ್ತಾರಿ ಈಕಿ ನಮ್ಮ ಅಕ್ಕ ಬಟ್ ತಂಗಿ ತರ ನಾನ್ರಿ ಅದೇ ಲೆಕ್ಕ ಗಾಯ್ಸ್. ನಂದ ಬಾಳ ಇದಲ್ಲ, ಈಗ ಅಣ್ಣ ಇಲ್ಲ, ಅಕ್ಕ ಅಣ್ಣ ಇಲ್ಲ ಅಕ್ಕಿಲ್ಲ, ತಂಗಿಯರದ್ರ ವೇಸ್ಟ್ ಇಷ್ಟ ಇಲ್ಲ. ತಮ್ಮ ಇದೇ ವಿಡಿಯೋದಾಗ ಸ್ವಲ್ಪ ಮುಂದಕ್ಕೆ ವಹಿಸಿ ನೋಡ್ರಿ. ನಮ್ ತಂಗಿಯರ್ ಅಣ್ಣ ಅಕ್ಕ ಇದ್ದಿದ್ರ ನನ್ನ ಎಷ್ಟ್ ಕೇರ್ ಮಾಡ್ತಿದ್ರು, ಮತ್ತೆ ನನ್ನ ಎಷ್ಟು ಇದನ್ ಮಾಡ್ತಿದ್ರು ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗ. ಹೆಂಗ್ ಮಾಡ್ತಿದ್ರು, ಕೈ ಮುರಿದು ಹಿಡ್ತಿದ್ರು ನಂದು ಹೆಚ್ಚಿಗೆ ಮಾತಾಡಿದ್ರು. ಕಿರಶ ಬಾಪಿ ನಿನ್ ಬಗ್ಗೆ ಬಾಳ ಹೋಗ್ಲಿವ್ ಇದ್ರಾಗ, ಹೆಂಗ್ ಹೋಗ ನೋಡ್ರಿ. ನಂಗೆಲ್ಲ ಬಿಸಿಲು ಬೆಳಕತ್ತೈತಿ ತಾವ್ ನೆಳ್ಳಿ ಕುಂತಾರ. ನೋಡಿ ಹೆಂಗದಿನ್ ಎದ್ದಾಸಿ ಈಗ ಬಂದಿನ ಎದ್ದು ನೋಡ್ರಿ. ನಾವು ಎದ್ದ ಹಾಸ್ಗ್ಯಾಗ ಬಂದೀವ್ರಿ. ಸ್ಟಿಕರ್ ಇಲ್ಲ, ನಿನ್ ಬಗ್ಗೆ ಬಾಳ ಹೇಳಿವಿ. ನಮ್ ತಮ್ಮ ವರ್ಲ್ಡ್ಸ್ ಬೆಸ್ಟ್ ತಮ್ಮ ಅಂತಾನೆ ಹೇಳ್ಬೋದು ಗೈಸ್. ಲೇಬರ್ ಅಲ್ಲ ಕಟ್ ಮಾಡ್ಕೋತ ಇವ್ರು ಬಾಳ ಹೊಲಸ್ ಮಾತಾಡ್ತಾರ. ಊಟ ಮಾಡತ್ನ್ಯಾಗ ಅದು ಇದು ಅಂತ ಏನೇನ ಮಾತಾಡ್ತಾರ್ರಿ. ಜಾಯ್ನ್ ಆಗ್ಯಾನ್ರಿ ಹೊಲಸ್ ಅಂದ್ರ ಒಟ್ಟ ಮನುಷ್ಯಂದ ಪಾರ್ಟ್ ಅಲ್ಲದಿ, ಮನಸ್ಸಿನಿಂದ ಬರಂತದ್ರಿ. ಅದ್ದದು ಸಲುವಾಗಿ ಕಡೆ ಕುಂದ್ರಬಾರ್ದು. ನಾವು ಮಾಡ್ತಿರಲ್ಲ ಊಟ, ತಾವ ಮಾಡ್ತಿರ್ತಾರ ತಿನ್ಕೊಂತ ಹಂಗ ಹೊಲಸ್ ಮಾತಾಡ್ತಾರ. ಹೆಂಗಾರ ತಪ್ಪು ತಿಳ್ಕೊಬೇಡ್ರಿ, ಆತರ ಮಾತಾಡಿರಲ್ಲ. ಸುಮ್ನೆ ನನ್ ಬಗ್ಗೆ ಒಂದ್ ನಮ್ಮಿಬ್ರ ಬಗ್ಗೆ ಒಂದ್ ಅಪಪ್ರಚಾರ ಮಾಡಕಂತಾರ. ಯಾವಾಗಾದ್ರೂ ಒಮ್ಮೆ ಇಬ್ರು ನಮ್ ಕಾಮಿಡಿಯಾಗಿ ಹಂಗನ್ನು ಒಂದನ್ನು ಎರಡನ್ನು ಅಂತೇಳಿ ಆತರ ಪ್ರಾಸ ಪದಗಳು ಇರ್ತಾವಲ್ಲ ಗೈಸ್, ಅಪಪ್ರಚಾರ ಮಾಡಕತ್ತಾರ. ನಾವು ಒಂದ್ಸಲ ಮೂಲ್ಯಾಗ ನಿಂತು ಕ್ಯಾಮ್ರಾ ಹಿಡಿತೀವಿ, ನಿಮ್ಗ ಗೊತ್ತಾಗುತ್ತೆ. ಹಿಡನ್ ಕ್ಯಾಮ್ರಾ ಇಟ್ಟು ಚೆಕ್ ಮಾಡಕ್ ಹೇಳ್ರಿ ಗೈಸ್, ಅವಾಗ ನಾವ್ ಅಲರ್ಟ್ ಆಗಿರ್ತೀವಿ. ನಾನ್ ರೆಕಾರ್ಡಿಂಗ್ ಮಾಡಿ ನನ್ ಬ್ಲಾಗ್ ಆಗ ಹಾಕ್ತು. ಸುಮಿತ್ರ ಅವ್ರು ಹೆಂಗ್ ಮಾತಾಡ್ತಾರೆ ನೋಡಿ. ನಾವು ಜಗಳ ಮಾಡಿ ಒಂದ್ ಬ್ಲಾಗ್ ಮಾಡೋಣ. ರೇಷ್ಮಾ ಅಂತ ಅತ್ತ ಬಿಡ್ತಾಳ ಗೈಸ್, ಫ್ರ್ಯಾಂಕ್ ಮಾಡಿದ್ರೆ ನಮ್ಮ ಮನೆಗೆ ಎಲ್ಲ ಸ್ವಲ್ಪ ಎಮೋಷನಲ್ ಅದಾರ ಎಲ್ಲರೂ, ಆಲ್ಮೋಸ್ಟ್ ಫ್ರ್ಯಾಂಕ್ ಮಾಡೋದು. ನಮ್ಮಮ್ಮಿ ಹಾ ಅಂದ್ಬಿಡ್ತಾಳ ಗೈಸ್, ನಮ್ಮಮ್ಮಿಗೆ ಅಂತ ಫ್ರ್ಯಾಂಕ್ ಮಾಡಲ್ಲ. ನಿಜ ಮೊನ್ನೆ ಸಂದನೂರು ಬಿದ್ದೀವಂತ ಹೇಳಮ್ಮನ ಅಂತ ಹಂಗ ಫ್ರ್ಯಾಂಕ್ ಮಾಡಿದ್ರಂತ್ರ ನಮ್ಮನ್ನ. ನಮ್ಮ ಮಮ್ಮಿ ಏನಿಲ್ಲ ಗೈಸ್, ಮತ್ತೆ ಸೆಗಣಿ. ನಮ್ಮಮ್ಮಿ ಮೊದ್ಲ ಅಲ್ಲಿದ್ದಾಗ 100 ಸಲ ಫೋನ್ ಮೆಲ್ಲಕ್ ಬರ್ರಿ ಮೆಲ್ಲಕ್ ಬರ್ರಿ ದಾರಿಲ್ಲ ನಡ್ಕೊಂತ ಬರ್ರಿ ಕುಂಡ್ಕೊಂತ ಬರ್ರಿ. ಇಷ್ಟು ಸ್ಮಾರ್ಟ್ ಗೈಸ್. ಇನ್ನೊಂದ್ ಏನಂತಂದ್ರ ನಮ್ ತಮ್ಮನ ಬಗ್ಗೆ ಬಾಳ ಸ್ಮಾರ್ಟ್ ಇದಾನ. ಅದೊಂದು ಹೆಮ್ಮಿ ನಮಗ ಹೆಮ್ಮಿ, ಅದೊಂದು ಹೆಮ್ಮೆ ಗೈಸ್. ನಮ್ ತಮ್ಮ ಸ್ಮಾರ್ಟ್ ಕ್ಯೂಟ್ ಅದನಂತೇಳಿ ಅದೊಂದು ನಮ್ ತಮ್ಮ ಚಂದ. ರಕ್ಷಾಬಂಧನ ಬಂತಲ್ಲ, ತೀರಾ ರಕ್ಷಾಬಂಧನಕ್ಕೆ ಏನ್ ಕೊಡಿಸ್ತಿಲ್ಲ. ಅವಾಗಾರ ಸಣ್ಣವ್ ಇದ್ದಾಗ ಒಂದ್ 21 ರೂಪಾಯಿ ಯಾರೋ ಕೊಡ್ತಿದ್ದ. ರಕ್ಷಾಬಂಧನದ ಒಂದು ಸ್ಟೋರಿ ಹೇಳ್ರಿ ಅಕ್ಕನು. ಅವಾಗ ಏನಂದ್ರ 10 ರೂಪಾಯಿ ಇತ್ತು ಗೈಸ್, 10 ರೂಪಾಯಿಂದ 50 ರೂಪಾಯಿ ಆತ, 50 ರೂಪಾಯಿಂದ 100 ರೂಪಾಯಿ. ಅದ ಮತ್ತೆ 11 ರೂಪಾಯಿ 21 ಹಂಗ ಸ್ಟಾರ್ಟಿಂಗ್ ಇತ್ತು ನಮ್ದು ಟೈಮ್ ಒಳಗರಿ. ಅದು ಮತ್ತೆ ನಮ್ಮ ಮಮ್ಮಿ ನಾವು ರಾಖಿ ತರಕ ನಮ್ಮ ಮಮ್ಮಿನ ರೊಕ್ಕ ಕೊಡ್ತಿದ್ಲು, ನಮ್ಮ ವೀರೇಶ್ ಆಗ ನಮಗ್ ಕೊಡಕನು ನಮ್ಮ ಮಮ್ಮಿನ ರೊಕ್ಕ ಕೊಡ್ತಿದ್ಲು. ಮದ್ವೆ ಆದ್ಮೇಲೆ ನಮಗ ನನಗ್ ಸೀರೆ ಕೊಡ್ಸಕಂತಿದ್ರು ಗೈಸ್. ಹಂಗ ಒಂದೊಂದ್ಸಲ ಸೀರೆ ಒಂದೊಂದ್ಸಲ ಹಂಗೆ ನಾರ್ಮಲ್ ಆಗಿರ್ತೈತಿ. ಇವ್ರಿಗಂತ್ರ ಇನ್ನ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಗೈಸ್. ನಮ್ದನ ಸೀರಿ 500 ರಾಖಿನ ಕಟ್ಟಿಲ್ರಿ. ಈಗ ಜಗ್ಗಿ ಸಲ ಕಟ್ಟಿವಿಲ್ಲ. ನಿಜವಾಗ್ಲು ಒಂದ್ ಸಣ್ಣ ರಾಖಿಗಳು ಮಮ್ಮಿ ಕಟ್ ಅಂತಿರ್ಲಿ, ಸಾವಿತ್ರಿ ಪತ್ಲು ಒಂದ್ ಕಟ್ ಅಂತಿರ್ಲ, ಹಂಗಿನ್ನ ನೆನಪೈತೆ. ಎಮ್ಮಿ ಪಡು ಎಮ್ಮಿ ಅಕ್ಕಿ ಪದ್ಲು ಕಟ್ ಅಂತಿದ್ರ ನಿಂದು ಏನೋ 1 ರೂಪಾಯಿ ಕೊಡ್ತಿದ್ರ 2 ರೂಪಾಯಿ ಕೊಡ್ತಿದ್ರ ನೆನಪಿಲ್ಲ. ನಿಮ್ದು ಸ್ಟಾರ್ಟಿಂಗ್ ಎಷ್ಟು? 11 ರೂಪಾಯಿ. 11 ರೂಪಾಯಿ ರೊಕ್ಕ ಬಡ್ಡಿ ಸಮೇತ ಕಿತ್ತಿಗೆಲ್ಲ ಅವಳತ್ರ. ಮತ್ತೆ ನಮಗಂತ್ರ ಇಂಪ್ರೂವ್ಮೆಂಟ್ ಆಗೈತಿ ಗೈಸ್. ಮತ್ತೆ ಸೀರೆ ಕೊಡ್ಸಕಂತಿದ್ರು. ಮತ್ತೆ ಇಂಪ್ರೂವ್ಮೆಂಟ್ ಆಗಿಲ್ಲ ಇವ್ರಿಗೆ. ಈಗ ಅಟ್ಲೀಸ್ಟ್ ಅವಾಗಾರ 100 ರೂಪಾಯಿ 50 ರೂಪಾಯಿ ಕೊಡ್ತಿದ್ರಿ, ಈಗ ಅದನ್ನು ಕೊಡವಲ್ರ ಆಗಿರ್ತಾರೆ ಇವ್ರಿಗೆ. ಅದೊಂದ್ ಚಾಕ್ಲೇಟ್ ಕೊಟ್ಟಿರ್ತಾರೆ ಸೊಟ್ಟ ಪಟ್ಟವಾಗ್ಲ. ಈಗ ಒಂದ್ ಚಾಕ್ಲೇಟ್ ಕೊಟ್ಟಿಲ್ಲ, ನಾಗರಾಜನೇ ಅವ್ರಿಗೆ ಕೊಟ್ಟಿದ್ದು. ಅಯ್ಯೋ ನೋಡ್ರಿ ಗೈಸ್, ಅಂದ್ರ ರಾಖಿ ಹಬ್ಬ ಅಂತಂದ್ರ ಏನ್ ಅನ್ಕೊಂಡ್ಬಿಟ್ಟಾರ ಅಂದ್ರ ಜನಗಳು ಬರೀ ದುಡ್ಡಿಗೋಸ್ಕರ ಆತರ ಮಾಡಕಂದ್ಬಿಟ್ಟಾರ ಈಗ. ಅದಕ್ಕ ನಂಗ ರಾಖಿ ಹಬ್ಬ ಆತರ ವಿಡಿಯೋಸ್ ನಂಗೆ ನೋಡಕ್ ಇಷ್ಟ ಪಡಂಗಿಲ್ಲ.
ಎಷ್ಟು ಒಂಥರ ರಾಖಿ ಹಬ್ಬ ಅಂದ್ರ ಒಂಥರ ದುಡ್ಡಿಗೆ ಅನ್ನೋ ತರ ಇದ್ರ ಮಾಡಕ್ ಕಾಮಿಡಿ ಕ್ರಿಯೇಟ್ ಮಾಡ ಆದ್ರೂ ಆತರ ಮಾಡ್ಬಾರ್ದು ಅನ್ಸುತ್ತೆ ನನಗ. ಇನ್ನೊಂದೇನಪ್ಪಾ ಅಂತಂದ್ರ ನಾನು ಎಲ್ಲರಿಗೂ ರಾಖಿ ಅಣ್ಣ ತಮ್ಮ ಅಂತ ಜಗ್ಗಿ ಜನ ಇದಾರ, ಬಟ್ ಎಲ್ಲರಿಗೂ ರಾಖಿ ಕಟ್ಟಲ್ಲ ಗೈಸ್ ನಾನು. ಯಾಕ್ ಬೇಕು ಅವ್ರ ಏನ್ ಅನ್ಕೊಂತಾರ ಅದು ಒಂದ್ ಮೈಂಡ್ ಸೆಟ್ ಐತಿ. ಮತ್ತೆ ನಮ್ ತಮ್ಮ ಕಟ್ಟಿರ್ತೀನಿ, ನಮ್ ಲಕ್ಷ್ಮಣ ಅಣ್ಣ ಕಟ್ತೀನಿ, ಮತ್ತೆ ನಮ್ಮ ಜಗ್ಗು ಅಂತ ನಮ್ಮ ಊರಲ್ಲಿ ನಮ್ ತಮ್ಮ ಗೈಸ್, ಅವನು ಅಲ್ಲಿ ಹೋದಾಗ ಅವ್ನ್ ಬೆಸ್ಟ್ ತಮ್ಮ ನನಗ, ಅವನಿಗೆ ಕಟ್ಟಿರ್ತೀನಿ. ಬಿಟ್ರೆ ನಂಗ್ ನೆನಪಿರಂಗ ಯಾರಿಗೂ ನಾನ್ ಕಟ್ಟಿಲ್ಲ ಅನ್ಸುತ್ತೆ. ಸುರೇಶ್ ಅಣ್ಣ ಅವ್ರಿಗೆ ಪಾಪ ಕಟ್ಟದೇ ಇಲ್ಲ ನಾನು. ನಾ ಕಟ್ಟಿನ್ರಿ ನಮ್ಮ ಅಣ್ಣವ್ರಿಗೆ. ನಾವ್ ಒಂದ್ಸಲ ಊರಾಗಿದ್ದಾಗ ರಾಖಿ ಕಳ್ಸಿದ್ನೆ. ಇನ್ನೊಂದೇನಪ್ಪಾ ಅಂತಂದ್ರ ಆ ರಾಖಿ ಗೊತ್ತಾಗ್ತಿದ್ದಿಲ್ಲ ನಮ್ಗೆ, ಅವಾಗ ಸ್ಕೂಲ್ ಟೈಮ್ನಾಗ ಕಳ್ಸಿದ್ನೆ ರಾಖಿ ನಾನು. ಅದು ನಾವ್ ಊರಿಗೆ ಹೋದಾಗ 2 ತಿಂಗಳ ರಜೆಕ್ ಹೋದಾಗ ಬಂದ್ಬಿಟ್ಟಿತ್ತು. ಅವಾಗ ಬಂದೈತಿ ಅದು ಕೊರಿಯರ್. ಏನೋ ಗೊತ್ತಾಗಿಲ್ಲ, ಹೆಂಗೋ ಮಾಡಿ ಶಾಲೆಗ ಪೋಸ್ಟಿಂಗ್ ಒಂದ್ ಏನ್ರ ಪಾಠ ಮಾಡಿರ್ತಾರ, ನಾನು ಇಡಮ್ ತಡಿ ಸಲ ರಾಕಿ ಅಂತ ಇಟ್ಟಿದ್ವಿ. ಹಂಗೆ ಆಗಿತ್ತು ಅನ್ಸುತ್ತಾ. ವೀರೇಶ ಈ ಸಲ ರಾಖಿ ಹಬ್ಬಕ್ಕೆ ಏನ್ ಕೊಡಿಸ್ತಿದ್ವಿ ನೋಡ್ರಿ, ನೋಡ್ರಿ ಪ್ರೀತಿಯಿಂದ ಕೇಳ್ತಿರ್ತೀನಿ. ಏನಂತ ಹೇಳ್ತಾನೆ, ಏನೋ ಒಂದ್ ಹುಡುಕಂದ್ ಇಟ್ಕೊಂಡಿರ್ತಾನ ಗೈಸ್. ಇವಾಗ ಹೇಳಕ್ ಇಲ್ಲಿ ನೀವ್ ಫೇವರೇಟ್ ಹುಡುಕಿರ್ತಾನೆ ಗೈಸ್. ನಂಗೆ ಫೇವರೇಟ್. ವಾವ್ ಗೈಸ್, ಏನೋ ಇರ್ಬೋದು, ಗೋಲ್ಡ್ ಇರ್ಬೋದು. ಮಾತಾಡೋದಂತ 15 ನಿಮಿಷ ಆಯ್ತಕ್ಕ. ಇದ ಒಂದ್ ಲಾಗ್ ಆಗ್ಬಿಡ್ತು, ಮತ್ತೆ ಅದಕ್ಕೆ ನಾನು ಇದ ಲಾಗ್ ಆಗ್ಲಿ ಒಂದ್ ಅಂತ ಹೇಳಿ ನಾ ಮಾತಾಡ್ಬಿಟ್ಟೆ. ಹೌದಲ್ಲ, ಇವಾಗ ನಮ್ಮನ್ ಬೇಷ್ ಎದ್ದು ಮಕ್ಕದ ನೋಡಿ ಹೆಂಗ್ ಮಾಡ್ಕೊಂಡಿ ನೋಡ್ ನಾನು. ಏನಾಗಿರಲ್ರಿ, ನಾನೇ ಹಿಂಗ್ ಮಕ್ಕ ಬರೀ ಮಕ್ಕ ಮುಟ್ಕೊಳ್ಳೋದು ಒಂದು ಚಾಳಿ ತಂದ್ ಮಾಡಿ ಒಂಥರ ಗಾಯ ತರ ಆಗ್ಬಿಡುತ್ತೆ. ಅದು ಹಿಂಗ ಮಾಡ್ಕೊಂಡು ಯಾರೋ ಕಂಡ್ಬಿಟ್ರ ಅನ್ಸುತ್ತೆ ಗೈಸ್. ಒಂದ್ ಪಿಂಪಲ್ ಆಗಿತ್ತು, ಇದು ಪಿಂಪಲ್ ಆಗಿ ದೊಡ್ಡದಾಗೈತಿ, ಯಾರೋ ಕಂಡ್ಬಿಟ್ಟಿರ್ಬೇಕು. ನನಗ್ ಮಕ್ಕದ್ ತುಂಬಾ ಮಚ್ಚದ ನೋಡ್ರಿ, ಇಲ್ಲೇ ಫ್ರೆಂಡ್ಸ್ ಬಾಳ ಬರುತ್ತೆ ಗೈಸ್. ಮಚ್ಚ ಇದ್ರೇನೋ ಗೆಳೆಯರ ಅಂತ ಫ್ರೆಂಡ್ಸ್ ಇರ್ತಾರಂತ. ಗೆಳೆಯರ ಗೆಳತಿಯರಿಲ್ಲ, ಗೆಳತಿಯರ ನಾಟ್ ಲೈಕ್ ದಟ್. ಅಲ್ಲ ನನ್ ನೋಡಲ್ಲಿ ಹಂಚಿಬಿಟ್ಟು ಹೆಂಗ್ ಕಾಣ್ತೈತಿ, ಒಳ್ಳೆ ಹಸಿರು ಇದಿಟ್ಟಂಗ ಅಲ್ಲ. ಈಗ ಬಿಡಬಲ್ತ 3 ಜನದಾಗ ಇವಾಗ ಪ್ರೆಸೆಂಟ್ ಯಾರು ಚಲೋ ಕಾಣಂಗಂತೀವಿ ನ್ಯಾಚುರಲ್ ಆಗಿ ಕಮೆಂಟ್ ಮಾಡ್ರಿ ಗೈಸ್. ಅದೊಂದು ಹೇಳ್ಬೇಕು ಅನ್ಕೊಂಡೆ ನಾನು. ಕಮೆಂಟ್ ಮಾಡ್ರಿ ಗೈಸ್, ಮಿಸ್ ಮಾಡ್ಬೇಡ್ರಿ. ಈಕೆ ನಾನ ನ್ಯಾಚುರಲ್ ಆಗಿ ಎದ್ದೀವಿ, ಮುಖ ಅದ್ರ ಮುಖನ ಸಬ್ಬಚ್ಚಿ ತೊಳ್ಕೊಂಡ್ ಬಂದಿಲ್ಲ ಗೈಸ್. ರಘುವಾರ ನಾಳಕಂತಾನಂತೇಳಿ ಬ್ರಷ್ ಮಾಡಿ ಹಂಗೆ ಮುಖಕ್ ನೀರಿನ ತೊಳ್ಕೊಂಡ್ ಬಂದಿದ್ದೆ ನಾನು. ಈಕಿ ಸಬ್ಬಚ್ಚಿ ಗಚ್ಚ 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 ತಿಕ್ತಾರ ಗೈಸ್ ಇವ್ರಿಬ್ರು. ಹೌದು, ಗಚ್ಚ 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 ತಿಕ್ತಿದ್ದೀವಿ. ಹಿಂಗ್ ತಿಕ್ತಿರಿ ನಾರ್ಮಲ್ ಆಗಿ ಹಿಂಗ ಸಬ್ಬಚ್ಚಿ ಮಾಡ್ಕೊಳ್ಕೊಂಡ್ ಬಂದಾರ. ಬಟ್ ನಾನ್ ಹಂಗೆ ಬಂದಿ ನೋಡ್ರಿ. ಎಷ್ಟು ವಾವ್, ಗ್ರೇಟ್ ನ್ಯೂಸ್. ನಮ್ಮ ಮನ್ಯಾಗ ಶ್ರಾವಣ ಮಾಡ್ತಾರ. ಇನ್ನೊಂದೇನಪ್ಪಾ ಅಂದ್ರೆ ನಾವ್ ನಮ್ಮ ಮನೆ ಒಳಗಡೆ ಶ್ರಾವಣ ಮಾಡಲ್ಲ. ಇವಾಗಲ್ಲ, ಯಾವಾಗಿಂದನೂ ಮಾಡಿಲ್ಲ, ನಾವು ಮಾಡೋದಿಲ್ಲ. ಅಷ್ಟು ನಮಗ್ ಶಕ್ತಿ ಸಾಮರ್ಥ್ಯ ಇಲ್ಲ ಗೈಸ್. ಮೊನ್ನೆ 4 ದಿನ ತಡ್ಕನಕ್ ಆಗಿಲ್ರಿ ನಮಗ. ಅಮಾವಾಸ್ಯೆ ಬ್ಯಾಕ್ ಟು ಬ್ಯಾಕ್, ಅಮಾವಾಸ್ಯೆ, ನಾಗರ ಪಂಚಮಿ, ಅದು ಇದು ಅಂತೇಳಿ ಒಂದು ಶನಿವಾರ ಗುರುವಾರ ಅಂತೇಳಿ ಮಿಸ್ ಮಾಡ್ಬಿಟ್ಟು ಮನ್ಯಾಗ ಒಬ್ಬೊಬ್ಬರು ತಿನ್ನಂಗಿಲ್ಲ ಹಂಗಿಂಗ ಅಂತೇಳಿ 4 ದಿನಕ್ಕ ಏನೋ ಕಳ್ಕೊಂಡಿವಿ ಅನ್ನೋ ಫೀಲ್ ಅಲ್ಲ. ಯಾವತ್ತು ಎಷ್ಟು ವಿಧಾಗ ಮಾಡಿಲ್ರಿ. ಇನ್ನೊಂದೇನಮ್ಮ ಅಂದ್ರೆ ನಾನು ಈಗ ಊರ್ಗ್ ಹೋದ್ಮೇಲೆ ಶ್ರಾವಣ ಅಲ್ಲಿ ಈಗ ಮಾಡ್ಯಾಡ ಅಲ್ಲ, ಅಲ್ಲಿ ಮಾಡಲ್ಲ. ಬಟ್ ತಿಂತೀನಿ ನಾನು, ಎಲ್ಲಾದ್ರೂ ಹೋದ್ರ ತಿಂತೀನಿ, ಹೊರಗಡೆ ತಿನ್ ಬರ್ತೀನಿ. ಬಟ್ ಮನೇಲಿ ನಾವು ಗೊತ್ತಾ, ಹೇಳ್ಬೋದ ಏನಂತ ಹೇಳಿದ್ರ, ಶ್ರಾವಣ ಮಾಡ್ತಿರ್ಲಿಲ್ಲ ನಾವು. ಈಕಿ ಜಗ್ಗಿ ತಿನ್ನಂಗಾಗಿದೆ ಅಂತಿದ್ಲು. ನಾವು ಇಲ್ಲಿಂದ ಒಮ್ಮೊಮ್ಮೆ ಒಯ್ದು ಕೊಡ್ತಿದ್ವಿ. ಒಂದ್ಸಲ ಕೊಟ್ಟಿದ್ರು, 1-2 ಸಲ ಅನ್ಸುತ್ತಾ. ಅದು ಮನೆಯಲ್ಲಿ ಮಾಡಲ್ಲ, ಮನಿ ಒಳಗೂ ಹೋಗಿ ಕೊಟ್ಟಿಲ್ಲ, ಟೆರೆಸ್ ಮೇಲೆ ಹೋಗಿ ಕೊಟ್ಟಿದ್ವಿ. ಮನೆಯಲ್ಲ ಒಳಗ ಅಡ್ಗಿ ರೂಮು ಜಗ್ಗಿ ಎಲ್ಲ ಒಳಗೆ. ಅದೇ ತಿಂತೀನಿ ಗೈಸ್, ಅವೆಲ್ಲ ನಮ್ ಕಡೆ ನಾವ್ ಮಾಡಂಗಿಲ್ಲ. ಸುಮ್ನೆ ಆಸೆಗಳನ್ನ ತೆಗಿಸಿ ಏನ್ ಮಾಡ್ಬೇಕು ಬಿಡಿ, ಏನ್ ಸಾಧನೆ ಮಾಡ್ಬೇಕಂತೇಳಿ ಅನ್ಸಕೊಂಡ್ಬಿಡ್ತು ಒಂದೊಂದ್ಸಲ ನಮ್ಗ ಆ ವಿಚಾರದಾಗ ಅಷ್ಟ. ನಂಗೆ ಏನ್ ಅನ್ಸುತ್ತಂದ್ರ, ಅಷ್ಟು ದಿನ ಬಿಟ್ರೆ ಏನಾಗುತ್ತ, ಮುಂಚೆಗೆಲ್ಲ ತಿಂದಿರ್ತೀವಿ, ಆಮೇಲೆ ತಿಂತೀವಿ. ಅದಕ್ಕೊಂದ್ ಬ್ಯಾರೆ ಶ್ರಾವಣದಾಗ ಎದಕ್ ತಿನ್ಬಾರ್ದಂತ ಬ್ಯಾರೆ ಬಿಡು. ನಂಗೆ ಹಂಗಲ್ಲ, ಅದು ಹಬ್ಬ ಆತರ ಅಲ್ಲ, ಬ್ಯಾರೆ ತರ ನಂಗ ಕರೆಕ್ಟ್ ಆಗಿ ಗೊತ್ತಿಲ್ಲ. ಗೊತ್ತಿರೋದೇ ಹೇಳಿ, ನಂಗೂ ಗೊತ್ತಿಲ್ಲ. ಬಟ್ ಇದ್ರೊಳಗ್ ತಿನ್ಬಾರ್ದಂತ, ಆರೋಗ್ಯ ಕೆಡುತ್ತಂತ, ಅದಕ್ಕ ತಿನ್ಬಾರ್ದಂತಾರ.
ಅಂದ್ರ ಕೋಳಿಗೆ ಏನ ಆಗಿರ್ತದಂತೆ ಇವಾಗ ಅದ್ರದ್ದು ಹಿಂಗ ರೋಗ ಏನ ಬರಲ್ಲ ಅಂತ. ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಗೈಸ್, ಎದಕ್ಕೆ ತಿನ್ನಲ್ಲ ಏನಂತ ಹೇಳಿ. ನಮ್ಗೆ ನಿಜ ಗೊತ್ತಿಲ್ಲ. ಈಗ ಏನೋ ಒಂದ್ ಪಾಯಿಂಟ್ ಹೇಳಲ್ಲ, ಗೊತ್ತಿಲ್ಲ ಅದು ನಮ್ಗೆ ನಿಜನ. ಒಟ್ಟು ಇದು ಕ್ಲೈಮೇಟ್ ಗೆ ಏನ ಒಟ್ಟು ತಿನ್ಬಾರ್ದಂತ, ಶ್ರಾವಣದಾಗ ತಿನ್ಬಾರ್ದಂತ. ಅದು ಶ್ರಾವಣ ಅನ್ನೋದ್ ಅದು ಇದು ತಿಂಗಳ ಹೆಂಗ ಹೇಳ್ತೀವಿ ನಾವು ಹಂಗ, ಅದು ಆರೋಗ್ಯ ಹಾಳಾಗತ್ತಂತ. ಅವಾಗೇನ ನೀವು ಕಮೆಂಟ್ ಮಾಡ್ರಿ ಗೈಸ್, ಇದಕ್ಕೆ ಕಮೆಂಟ್ ಮಾಡ್ಲೇಬೇಕು. ನೀವ್ ಎದಕ್ ತಿನ್ನಲ್ಲ ಅಂತ ಕಮೆಂಟ್ ಮಾಡ್ರಿ. ನಮಗೂ ರೀಸನ್, ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ. ತಿನ್ನೋದ್ ಬಿಟ್ಟಿಲ್ಲಲ್ಲ, ನಮ್ಗೆ ರೀಸನ್ ಗೊತ್ತಿಲ್ಲ. ಅದ್ರ ಕಂಡಿಡಿಯೋ ಪ್ರಯತ್ನನೂ ನಾವು ಮಾಡಂಗಿಲ್ಲ ಗೈಸ್, ಸುಮ್ನೆ ಎದಕ್ ಬೇಕಲ್ಲ. ಆಮೇಲೆ ಮತ್ ನಮಗ್ ಮನ್ಸಿಗೆ ಬ್ಯಾಸರಾಗಿ ಮತ್ ತಿನ್ನೋದ್ ಬಿಟ್ವಿ ಅಂದ್ರ ಬ್ಯಾಸರಲ್ಲ, ಅಂಜಿಕ್ ಬಂದಿ ಓಕೆ. ಇಲ್ಲಿ ಎಂತ ಆಗಕ್ಕಂತ ವಿಡಿಯೋ ಇಲ್ಲಿಗೆ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಂಡಿನಿ. ವಿಡಿಯೋದಾಗ ಯಾಕಂದ್ರೆ ನಿಮ್ಗ ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಊರಿಗೆ ಹೋಗ್ತಿರ್ತಾಳ್ರಿ, ನಾವ್ ಅಂದ್ರ ಹೋದ್ಮೇಲೆ ಊರಿಗೆ ಹೋಗ್ತೀವ್ರಿ, ಬಾಳ್ ಗ್ಯಾಪ್ ಕೊಡೋದಿಲ್ಲ. ಗೊತ್ತು ಇವ್ರು ನನ್ನ ಮಾಡ್ಕೊಂಡು ಓಡಿ ಬರ್ತಾರ. ಯಾಕಂದ್ರೆ ಇಲ್ಲೇ ಸಮೀಪ ಇದೆ, ಅದೊಂದ್ ಪಾಯಿಂಟ್ ಸಮೀಪ ಐತಿ. ಬಟ್ ಅಲ್ಲಿ ಬಸ್ ಇಲ್ರಿ ಡೈರೆಕ್ಟ್ ಹೋಗಕ್, ಅದು ಒಂದು ಪ್ರಾಬ್ಲಮ್. ಇಲ್ಲ ಸ್ಕೂಟಿ ಕಲಿತೀವ್ರಿ, ಅಕ್ಕಿ ಹೋದ್ಮೇಲೆ ಸ್ಕೂಟಿ ಕಲಿತ ತಕೊಂಡ್ ಹೋಗ್ತೀವ್ರಿ. ನನಸೋ ಇದು ಇವ್ರು ಸ್ಕೂಟಿ ಕಲ್ತ್ ಬರ್ತಾರಂದ್ರ ಊರಿಗಂದ್ರ ಬರಂಗಿಲ್ಲ. ಅದು ಅಂತ ಸುಮ್ನೆ ನಾರ್ಮಲ್ ಆಗಿ ಅಲ್ಲಿ ಆಟೋ ಗಿಟೋ ಇಟ್ಕೊಂಡ್ ಬರ್ರಿ ಆರಾಮಾಗಿ. ಹಂಗ ಬರ್ತೀವ್ರಿ ನಾವ್ ಯಾವಾಗ ಹಂಗ ಹೋಗ್ತೀವಿ. ಊರಿಗೆ ಇವತ್ತು ಕ್ಯಾನ್ಸಲ್ ಮಾಡಿದ್ದೀನಿ ಗೈಸ್, ನೋಡೋಣ ನಾಳೆ. ಇವ್ರ ಅಪೇಕ್ಷೆ ಒಂದ್ಸಲ ಹೋಗ್ಲೇನಂತ ಅನ್ಸಕ್ಕೆ ಒಂದ್ಸಲ ಬ್ಯಾಡಕ್ಕ. ಈಕಿ ಏನ್ ಗೊತ್ತಾರಿ, ಮುಂಚೆಕರ್ ಹೇಳ್ಬೇಕಿಲ್ಲ, ಒಂದ್ 3-4 ದಿನ ಮುಂಚೆ ಹೇಳ್ಕಂತ ಅದಿ ನಿಮ್ಗ ಹಂಗ ಸುಮ್ನೆ ಅಂತ ಹೇಳ್ಬಿಡ. ಯಾಕಿ ಹೇಳಕಂತ ಒಂದ್ ತಿಂಗ್ಳ ಆತು, ಅವಾಗ ಅಂದಿಲ್ಲ ಹೊಕ್ಕಿ ನೋಡ್ರಿ ನಾವು ಹೋಗಲ್ ಬಿಡ ಸುಮ್ನೆ ಅಂತಿದ್ದೆ ಅಂತ ಸುಮ್ನೆ ಆಗಿದ್ವಿ. ಈಗ ನಿಮ್ ಹೇಳಕತ್ತಾಳ್ರಿ ನಾಳೆ ಹೊಕ್ಕಿ ನಾನು ಸಡನ್ ಆಗಿ ನಾವ್ ಹೆಂಗ ತಗೋಬೇಕು. ನಿಮ್ಗೂ ಈ ತರ ತಂಗಿರಿದ್ರೆ ಕಮೆಂಟ್ ಮಾಡ್ರಿ ಗೈಸ್. ಊರಿಗೆ ಹೋಗ್ತೀನಿ ಅಂದ್ರೆ ಹೋಗ್ಬೇಡ ಇರ ಅನ್ನೋರು ನಮ್ ರಘು ಸಲುವಾಗಿರಿ ಇರ್ಲಿ ಪರವಾಗಿಲ್ಲ. ಒಟ್ಟು ನಾನು ಅದ್ರಾಗ ಬರ್ತೀನಲ್ಲ, ಅದು ಮ್ಯಾಟ್ರ್ ನಮ್ಗೆ. ಇಲ್ರಿ ಅದ್ರಾಗ. ಓಕೆ ಗೈಸ್, ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ನಮ್ಮ ಎದ್ದ ಮುಖಾನ ಇಷ್ಟೊತ್ತನ ನೋಡಿ ನೋಡಿದ್ದಕ್ಕೆ ಧನ್ಯವಾದಗಳು. ನೀನ್ ಹೇಳಿ ಧನ್ಯವಾದಗಳು. ಧನ್ಯವಾದಗಳು. ಹಾಳ್ ಮಕ್ಕ ನೋಡಿದ್ದಕ್ಕೆ ನನಗೆ ಎಷ್ಟ್ ಅಂತ ಹಿಂಗ್ ಮಾಡ್ತಾಗ ನೋಡ್ರಿ ರಿಂಗ್ ಎಷ್ಟ್ ಅಂತ. ಇದು ಮ್ಯಾಟ್ರ್ ಗೈಸ್, ರಿಂಗ್ ನೋಡ್ಲಿ ಅಂತ. ನನ್ ಕೈಲೂ ಆತರ ಬರಕ ಅದರಿ ಅವ್ರದ್ದು ಆಲ್ರೆಡಿ ಅದರಿ ನಮ್ದು ಮಾಡ್ತೀವ್ರಿ. ಅವ್ರು ಹಿಂಗುನ ಐದರಿ ಅವ್ರದ್ದು ಹಿಂಗ ಒಂದ್ ಐತ್ರಿ ಗೈಸ್. ನನಗೂ ನನ್ಗೆ ಇನ್ನೊಂದ್ ತಗೊಂಡಿದ್ದೆ ಗೈಸ್. ರಿಂಗು ನನ್ ಬೆರಳಿಗೆ ಚಂದ ಕಾಣಲ್ಲ ಬಿಟ್ಟಿನ್ರಿ, ನೋಡ್ಬೇಕು ಇನ್ಮೇಲೆ. ಇದು ಅರ್ಧ ತೊಲೆ ಐತಿ ಜೊತಿ ರಿಂಗ್. ನಮ್ದು ಒಂದೊಂದು 1 ಗ್ರಾಮ್ ಅಷ್ಟ ಅದರಿ. ಇದು ಒಂದ್ ಸ್ವಲ್ಪ ದೊಡ್ಡದರಿ ಅಷ್ಟೇ. ಅಲ್ಲ ನಮ್ 3 ಸೇರಿ ಒಂದಾಗತ್ತ, ಆಕಿದ್ ಒಂದಾಗತ್ರಿ. ಈಗ ಗೈಸ್ ಅಂತ ಸಣ್ಣ ಪುಟ್ಟ ತಗೊಂಬಾರ್ದು, ತಗಂದ್ರ ದೊಡ್ಡದ ತಗೋಬೇಕನ್ನೋದು ನನ್ನ ಡ್ರೀಮ್ ಗೈಸ್. ಅಷ್ಟೇ ಏನ್ ಮಾಡ್ಬೇಕು ಗೈಸ್. ಜೊತೆ ಇನ್ನೊಂದು ಇರ್ತೈತಲ್ಲ ಜೊತೆ ಸೆಕೆಂಡ್ ಪಿ.ಯು.ಸಿ. ಒಂದ್ ಇಂಗ್ಲಿಷ್ ಏನ ಪೋಯಮ್ ಮನೆ ಏನ ಇರ್ತೈತಿ ನೋಡಿದ್ರ ಒಬ್ಬ ಕುಂತಿರ್ತಾನ ನೋಡ್ಲಿ, ಕಟ್ಟಿಗೆ ಕಡಿತಾನೆ ಆಟ ಬಂದ್ರೆ ಹಿಂಗ ಕುಂತಿರ್ತಾನ ಓಲ್ಡ್ ಮ್ಯಾನ್. ಓಕೆ ಗೈಸ್, ಅವಾಗಿಂದ ಓಕೆ ಗೈಸ್ ಎಂಡ್ ಮಾಡ್ತೀನಿ ಅಂತ ಹಂಗ ಮಾತಾಡಕ್ ನಿಂತ್ರ ಮುಗೀತು ಗೈಸ್. ಮಾತಾಡಕ್ ನಿಂತ್ರ ಸ್ಟಾಪ್ ಮಾಡಲ್ಲ, ಮತ್ ಮಾತಾಡಕ್ ಹೋಗು. ವಿಡಿಯೋ ಸ್ಟಾಪ್ ಮಾಡು ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾವಾಗ ಊರಿಗೆ ಹೋಗ್ಲಿ ಅಂತ ಕಮೆಂಟ್ ಮಾಡ್ರಿ. ವಿಡಿಯೋ ನೋಡ್ತೀರಿ, ಲೈಕ್ ಮಾಡೋಂಗಿಲ್ರಿ, ಬಾಳ ಬರೀ ಬಟನ್ ಹೊಂತ್ರಿ ಲೈಕ್ ವಿಡಿಯೋ ನೋಡಕಂತಾಗ ಮರ್ಸಿರ್ತೀರಿ, ವಿಡಿಯೋ ನೋಡ್ಬಿಡ್ರಿ ಸಾಕು. ಬಾಯ್ ಬಾಯ್.